ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಯಾವಾಗಲೂ ಗಲೀಜಲ್ಲೇ ಬಿದ್ದು ಓಡಾಡೋ ಹಂದಿ ಒಂದ್ಸಲ ಹುಲಿಗೆ ಹೇಳ್ತಂತೆ, ನೀನು ಗಲೀಜು ಕೊಳಕು ಅಂತ. ಸುಮ್ಮನಿರುತ್ತಾ ಹುಲಿ ಎಗರಿ ತನ್ನ ಉಗುರಿನಲ್ಲಿ ಹಂದಿ ಮುಖವನ್ನ ಸ್ಕ್ರ್ಯಾಪ್ ಮಾಡಿ ಕಳಿಸ್ತಂತೆ. ಪಶ್ಚಿಮ ಬಂಗಾಳದ ಮಮತಾ ದೀದಿಯ ಕಥೆಯು ಹಂಗೆ ಆಗಿದೆ ನೋಡಿ. ತನ್ನ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಾಗ ಮುಚ್ಕೊಂಡೆ ತನ್ನ ತಟ್ಟೆಯನ್ನ ಕ್ಲೀನ್ ಮಾಡೋದು ನೋಡ್ಕೋಬೇಕು. ಆದ್ರೆ ದೀದಿ ಪಕ್ಕದ ತಟ್ಟೆಯನ್ನ ಇಣುಕೋಕೆ ಹೊರಟಿದ್ರು. ಈಗ ಸರಿಯಾಗಿ ಕೊಟ್ರು ನೋಡಿ ಯೋಗೀಜಿ ಅವರು. ಈ ಸಲದ ಹೋಳಿ ಹಬ್ಬ ಭಾರಿ ಗಮ್ಮತ್ತಲ್ಲಿ ನಡೆಯಿತು, ಎಕ್ಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ. ಅದನ್ನು ನೋಡಿ ತುಂಬಾ ಮಂದಿ ಉರ್ಕೊಂಡಿದ್ದೂ ಇದೆ. ಪಾಪ ಬಾಂಧವರಿಗೆ ಈ ಸಲ ಹಿಂದೂ ಹಬ್ಬಕ್ಕೆ ಯುಪಿಯಲ್ಲಿ ಗಲಭೆ ಮಾಡೋದಕ್ಕೂ ಆಗಲಿಲ್ಲ. ಅಷ್ಟು ನೀಟಾಗಿ ಯೋಗೀಜಿ ಹ್ಯಾಂಡಲ್ ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ಯೋಗೀಜಿಯದು ಒಂದು ಕೆಲಸ ಬಾಕಿತ್ತು. ಯೋಗೀಜಿ ಯಾವುದನ್ನು ತಾವೇ ಇಟ್ಕೊಳ್ಳೋದಿಲ್ಲ, ಅದನ್ನು ವಾಪಸ್ ಕೊಟ್ಟೇ ಕೊಡ್ತಾರೆ. ಹಾಗೆ ಈ ಸಲ ದೀದಿಯದ್ದೊಂದು ಬಾಕಿಯನ್ನು ಕೊಟ್ಟು ಮುಗಿಸಿದ್ದಾರೆ. ಮಹಾಕುಂಭಮೇಳದ ಸಮಯದಲ್ಲಿ ಕಾಲ್ತುಳಿತ ನಡೆಯುತ್ತೆ. ಅಷ್ಟಾಗಿದ್ದೇ ತಡ ಬಕ ಪಕ್ಷಿಗಳಂತೆ ಕಾಯ್ಕೊಂಡಿದ್ದಂಥ ಯೋಗೀಜ ವಿರೋಧಿಗಳು ಸಿಕ್ಕಿದ್ದೇ ಚಾನ್ಸು ಅಂತ ಟೀಕೆ ಮಾಡೋಕೆ ಶುರು ಮಾಡಿಕೊಂಡ್ರು. ಅದರಲ್ಲಿ ಮಮತಾ ದೀದಿಯು ಕೂಡ ಒಬ್ರು. ಇದು ಮಹಾಕುಂಭಮೇಳ ಅಲ್ಲ, ಇದು ಮೃತ್ಯು ಕುಂಭ ಅಂತ ದೀದಿ ಯೋಗೀಜಿಯನ್ನ ಅವತ್ತು ಕೆಣಕ್ ಬಿಟ್ಟಿದ್ರು. ಕತ್ತೆಗೂ ಒಂದು ಟೈಮ್ ಬರುತ್ತೆ ಅನ್ನೋದು ಇದಕ್ಕೆ ಅನ್ಸುತ್ತೆ. ಇವತ್ತಿನವರೆಗೂ ಯೋಗೀಜಿ ಅದಕ್ಕೆ ಯಾವುದೇ ಉತ್ತರವನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ दीदी सरियागे आंसर कोटिदारे। वेस्ट बंगाल में यूपी 25 करोड़ की आबादी, 25 करोड़ की आबादी में होली सकुशल संपन्न हुआ, लेकिन वेस्ट बंगाल में कई जगह उपद्रव हुए होली के दिन। और होली के दिन उस उपद्रव को न संभाल पाने वाले लोग प्रयागराज के महाकुंभ को मृत्यु कुंभ कहते थे, लेकिन हम लोगों ने कहा है मृत्यु नहीं तो मृत्युंजय महाकुंभ है। ಗೋರಖ್ಪುರದಲ್ಲಿ ಪತ್ರಕರ್ತರ ಪ್ರೆಸ್ ಕ್ಲಬ್ಗೆ ಹೊಸದಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳ ಪ್ರಮಾಣ ವಚನ ಸಮಾರಂಭ ನಡೀತಾ ಇತ್ತು. ಅದಕ್ಕೆ ಯೋಗೀಜಿ ಭೇಟಿಯನ್ನ ಕೊಡ್ತಾರೆ. ಆಗ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ, ಮೊದಲ ಬಾರಿಗೆ ಜನರು ತಮಿಳುನಾಡಿನಿಂದ ಮಹಾಕುಂಭ ಮೇಳಕ್ಕೆ ಬಂದ್ರು, ಕೇರಳದಿಂದಲೂ ಭಕ್ತರು ಬಂದ್ರು. ಉತ್ತರ ಪ್ರದೇಶದ ಜನಸಂಖ್ಯೆ 25 ಕೋಟಿ. ಆದ್ರೂ ಇಲ್ಲಿ ಹೋಳಿ ಶಾಂತಿಯುತವಾಗಿ ಮುಗಿಯಿತು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಹೋಳಿ ಸಮಯದಲ್ಲಿ ದಾಳಿ ನಡೆದಿದೆ ಅಂತ ದೀದಿಗೆ ಸರಿಯಾಗಿ ಕೊಡ್ತಾರೆ. ಮೋಸ್ಟ್ಲಿ ದೀದಿ ಒಂದು 10 ಟವೆಲ್ ಆರ್ಡರ್ ಮಾಡಿರಬಹುದು ಮುಖ ಒರೆಸ್ಕೊಳ್ಳೋಕ್ಕೆ. ಪಶ್ಚಿಮ ಬಂಗಾಳದಲ್ಲೇ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದು ಹೋಗಿದೆ. ಅಲ್ಲಿ ಹಿಂದೂಗಳ ಪಾಡಂತೂ ನರಕ ಆಗ್ಬಿಟ್ಟಿದೆ. ಈ ಸಲದ ಹೋಳಿ ಆಚರಣೆ ಸಮಯದಲ್ಲಿ ದೊಡ್ಡ ಘರ್ಷಣೆ ನಡೆಯುತ್ತೆ. ಅದರಲ್ಲಿ 20 ವರ್ಷದ ಯುವಕ ಸಾವನ್ನಪ್ತಾನೆ. ತಿಟಗಢದಲ್ಲಿರುವಂಥ ತನ್ನ ಮನೆಯ ಬಳಿಯೇ ಆಕಾಶ್ ಚೌಧರಿ ಅಲಿಯಾಸ್ ಅಮರ್ನನ್ನ 3-4 ಯುವಕರು ಅಡ್ಡಗಟ್ಟಿ ಹಲ್ಲೆ ಮಾಡಿ ಕೊನೆಗೆ ಕುತ್ತಿಗೆಗೆ ಚಾಕು ಹಾಕಿ ಕೊಂದ್ರು. ಒಂದು ಹೋಳಿ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸೋಕಾಗದ ಮಮತಾ ಬ್ಯಾನರ್ಜಿ ಮಹಾಕುಂಭ ಮೇಳವನ್ನ ಮೃತ್ಯುಕುಂಭ ಅಂತ ಹೇಳೋ ನೈತಿಕತೆ ಇದೆಯಾ? ಪಶ್ಚಿಮ ಬಂಗಾಳದ ಬಿರ್ಭೂಮ್ ಜಿಲ್ಲೆಯಲ್ಲಿ ಹೋಳಿ ಆಚರಣೆ ವೇಳೆ 2 ಗುಂಪುಗಳ ನಡುವಿನ ಘರ್ಷಣೆ ನಡೆಯುತ್ತೆ. ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಆಗದೆ ಮಾರ್ಚ್ 17ರವರೆಗೂ ಇಂಟರ್ನೆಟ್ ಬಂದ್ ಮಾಡಬೇಕಾಯಿತು. ಇಂಥ ದುರ್ಬಲ ಸಿಎಂ ಮಮತಾ ಬ್ಯಾನರ್ಜಿಗೆ ಯೋಗೀಜಿ ಬಗ್ಗೆ ಮಾತಾಡೋ ನೈತಿಕತೆ ಇದೆಯಾ? ಖಂಡಿತ ಇಲ್ಲ. ಇಷ್ಟಾದ್ರೂ ದೀದಿ ಬಾಯಿ ಮುಚ್ಕೊಂಡಿದ್ರೆ ಇರೋ ಮರ್ಯಾದೆನಾದ್ರೂ ಉಳಿಯುತ್ತೆ. ಏನಂತೀರಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.